ಪಾಲಕ್ ಪನ್ನೀರ್, ಸಾರಿ ಪನ್ನೀರ್ ಪಾಲಕ್ ಮಾಡ್ತಾ ಇದೀವಿ. ಪಾಲಕ್ ಪನ್ನೀರ್ और पनीर पालक ಪನ್ನೀರ್ ಪಾಲಕ್ ಏನ್ ಡಿಫರೆನ್ಸ್? ಸ್ವಲ್ಪ ಟ್ವಿಸ್ಟ್ ಇದು, ಪನ್ನೀರ್ಗೆ ಪಾಲಕ್ ಹಾಕೋದು. ಓ ನೈಸ್. ಏನೇನು ಬೇಕು? ಸೊ ಸ್ವಲ್ಪ ಆನಿಯನ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಪಾಲಕ್, ಜಿಂಜರ್ ಗಾರ್ಲಿಕ್ ಪೇಸ್ಟು, ಸ್ಲೋಲಿ ಟೊಮೊಟೊ ರುಬ್ಬಿಟ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಅಲ್ವಾ ಆಗತ್ತೆ. ಪನ್ನೀರ್ ರುಬ್ಬಿಟ್ಕೊಂಡಿದ್ದೀನಿ. ಇದೇ ಟ್ವಿಸ್ಟ್. ಪನ್ನೀರ್ ಕ್ಯೂಬ್ಸ್ ಹಾಕಲ್ಲ, ರುಬ್ಬಿ ಹಾಕೋದು. ಇದು ಏನಿದು? ಧನಿಯಾ ಪೌಡರ್. ಇದು ಖಾರದ ಪುಡಿ. ಇದರಲ್ಲಿ ಎಲ್ಲ ಹಾಕಲ್ಲ, ಸ್ವಲ್ಪ ಹಾಕ್ತೀನಿ, ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ. ಫಸ್ಟ್ ಸ್ಟವ್ ಹಚ್ಕೊಂಡು ಗೊತ್ತಿರಲಿಲ್ಲ. ಬಾಣಲಿ ಇಟ್ಟು ಓಕೆ. 1 ಕ್ಯೂಬ್ ಬಟರ್ ಹಾಕಿದ್ದೀನಿ. ಇಟ್ ಹಸ್ ಮೆಲ್ಟೆಡ್ ಆಲ್ರೆಡಿ. ಎಣ್ಣೆ ಹಾಕಲ್ಲ ನೀವು? ಇಲ್ಲ, ಎಣ್ಣೆ ಹಾಕಲ್ಲ. ಸ್ವಲ್ಪನೂ ಹಾಕಲ್ಲ. ಟೇಸ್ಟ್ಗೆ ಸ್ವಲ್ಪ. ಫ್ರೈಡೇ ಈವ್ನಿಂಗ್ ಅಲ್ವಾ, ಹಾಕಿದ್ರು ಹಾಕ್ಬೋದು. ಆ ಎಣ್ಣೆ ಅಲ್ಲ ಮಾತಾಡಿದ್ದು. ಅಡುಗೆಗಂತೂ ಎಣ್ಣೆ ಹಾಕಲ್ಲ. ಸೊ ಇದಕ್ಕೆ ಸ್ವಲ್ಪ ಮಿಸ್ ಆಗುತ್ತೆ. ನಾನು ಹೆಂಡತಿ ಹೇಳ್ಕೊಡ್ತಾಳೆ, ನೀವು ಸ್ಲೋ. ಬೇಸಿಕ್ ಒಗ್ಗರಣೆಗೆ ಏನ್ ಬೇಕು ಅದಾದ್ರೂ ಹಾಕ್ಬೇಕಲ್ಲ. ಓಕೆ. ಇದೇನಿದು? ಸಾಸಿವೆ. ಓಕೆ. ಜೀರಾ ಸಾಸಿವೆ, ಸ್ವಲ್ಪ ಜೀರಿಗೆ. ಇದಕ್ಕೆ ಕಟ್ ಮಾಡಿರೋ ಮೆಣಸಿನ್ಕಾಯಿ ಹಾಕೊಂತೀನಿ. ಓಕೆ. ಸ್ವಲ್ಪ ಫ್ರೈ ಆಗಲಿ. ಬೆಣ್ಣೆ ಏನು ಘಮ ಘಮ ಅಂತ ಇದೆ ಅಲ್ವಾ. ನೆಕ್ಸ್ಟ್ ಆನಿಯನ್ ಹಾಕ್ತಾ ಇದ್ದೀನಿ. ಈ ಸೈಡ್ ಅನ್ಸ್ತಿದೆ, ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಪ್ಲೀಸ್. ನೋಡಿ ಎಂತ ಒಳ್ಳೆ ಹೆಂಡತಿ. ಅಡಿಗೆ ಎಣ್ಣೆ ಬಗ್ಗೆ ಮಾತಾಡಿ. ಎಣ್ಣೆ ಹಾಕಿ ಅಂತಾರೆ ನೋಡಿ. ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಹಾಕಲ್ವಾ? ಇನ್ನೊಂದು ಸ್ವಲ್ಪ ಹಾಕಿ, ಬೇರೆ ಏನು ಮಸಾಲೆ ಇಲ್ಲ ಅದಕ್ಕೆ. ನನ್ನ ಬಾಣಲಿ ಹಾಳಾಯ್ತು. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಒಗ್ಗರಣೆಗೆ ಜಾಸ್ತಿ ಬೇಡ, ಆಮೇಲೆ ಹೆಂಗೋ ಹಾಕ್ಕೊಂತೀವಿ. ಪೆಪ್ಪರ್ ಪೌಡರ್ ಸ್ವಲ್ಪ ಜಾಸ್ತಿ ಆಯಿತು. ಸ್ವಲ್ಪ ಜೀರಾ ಪೌಡರ್ ಸಾಕಲ್ಲ. ಆಮೇಲೆ ಸ್ವಲ್ಪ ಖಾರ ಇರಲಿಲ್ಲ, ಸಾಕಲ್ಲ. ಇನ್ನೊಂದು ಸ್ವಲ್ಪ ಹಾಕಿ, ಅದು ಖಾರ ಇಲ್ಲ. ಓಕೆ. ಒಂದು ಸ್ವಲ್ಪ ಅರಿಶಿನ, ಹಾಕಿ ಒಂಚೂರು ಕಲರ್ ಬರಬೇಕಲ್ಲ. ಓಕೆ. ಟೊಮೊಟೊ ಪ್ಯೂರಿ. ಇದನ್ನು ಫ್ರೈ ಮಾಡಿ, ಅದು ಫುಲ್ ಡ್ರೈ ಆಗ್ತಾ ಇದೆ. ಮೇಡಮ್, ನಾವು ಮೇನ್ ಕುಕ್ಕು. ಈ ಕ್ವಾಂಟಿಟಿ ಬಗ್ಗೆ ಐಡಿಯಾ ಕೊಡಿ ಅಷ್ಟೇ ಸಾಕು. ಆದ್ರೂ ತಿನ್ನಕ್ಕೆ ಇನ್ನೂ ಒಗ್ಗರಣೆ ಹಾಕೋ ಬುದ್ಧಿ ಬಿಟ್ರೆ ರಿಚ್ ಆಗಿ ಚೆನ್ನಾಗಿ ಕಾಣ್ಬೇಕಲ್ಲ. ಬೆಣ್ಣೆ ಎಲ್ಲ ನಿಮ್ ನೋಡಿ ಅಲ್ಲೆಲ್ಲ ಫುಲ್. ಪರವಾಗಿಲ್ಲ. ಇನ್ನೊಂದು ಬೆಣ್ಣೆ ಹಾಕಿ ಹೋಗಿ. ಇಲ್ಲ. ನೆಕ್ಸ್ಟ್ ಸೊ ಮ್ಯಾಡಿಂಗ್ ಟೊಮ್ಯಾಟೊ ಪ್ಯೂರಿ. ಓಕೆ. ತೊಳೆದಿಲ್ಲ, ಬಿಟ್ಬಿಡೋಣ. ಸ್ವಲ್ಪ ಹಸಿ ಟೊಮ್ಯಾಟೊ ವಾಸನೆ ಹೋಗೋ ತನಕ ಬೇಯಿಸ್ಕೊಂಡಿದ್ದು. ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿದ್ರೆ. ಆಗ್ಲೇ ಏನೋ ಅಂಟ್ಕೊಂಡಿತ್ತು, ಬೆಣ್ಣೆ ಇಲ್ಲ ಅಂದ್ರೆ ನೋಡಿ, ಇಲ್ಲ ಅಂಟ್ಕೊಂಡಿತ್ತು ಅಂದಿಲ್ಲ, ಡ್ರೈ ಆಗಿದೆ ಅಂತ ಹೇಳಿ. ಹಿಂಗೆಲ್ಲ ಮಸಾಲೆ ಹಾಕಿದಾಗ ಸುತ್ತ ಅದು ಆಯಿಲ್ ಎಲ್ಲ ಇಟ್ಕೊಳಕ್ಕೆ ಕಾಣಿಸ್ಬೇಕು. ಆಯಿಲ್ ಲೆಸ್. ಓಕೆ ಸರ್. ಏನದು? MTR ಕಡೆಯಿಂದ ಗರಂ ಮಸಾಲೆ. MTR ಅವ್ರದ್ದೇ ಹಾಕ್ಬೇಕಾ? ಮನೇಲಿ ಯಾವುದಿದೆ ಅದು ಹಾಕ್ಕೊಡಿ, ಸಾಕಲ್ವಾ? ಇನ್ನೊಂದು ಸ್ವಲ್ಪ ಹಾಕಿ. ಇಂಗ್ರೀಡಿಯೆಂಟು ಪಾಲಕ್ಕು ಜಾಸ್ತಿ ಆಯ್ತಾ ಅಂತ. ಅದು ಫುಲ್ ಫ್ರೈ ಆದರೆ ಸ್ವಲ್ಪ ನೋಡಿ. ನಮ್ದು ಎಂಥ ಬಾಳು ಅಂದರೆ, ಇನ್ಸ್ಟಾಗ್ರಾಮ್ ನೋಡಿಕೊಂಡು ಇದರಲ್ಲಿ ಏನೋ ಮೋಲ್ಡ್ ಬರುತ್ತೆ ಅಂತ ಮೆಟಲ್ ಶೀಟ್ ತೊಗೊಂಡ್ವಿ. ಇದು ಜನ್ಮಾತಿ ಯೂಸ್ ಮಾಡಿಲ್ಲ, ಸುಮ್ಮನೆ ಎತ್ತಿಟ್ರೆ ಅಷ್ಟೇ. ಮೋಲ್ಡ್ ಬರ್ತಾ ಇದೆ, ಯೂಸ್ ಮಾಡ್ತಾ ಇದೆ. ಏನು ಯೂಸ್ ಟು ಆಗ್ಬಿಟ್ಟಿದ್ದೀವಿ. ಇದು ಇನ್ಸ್ಟಾಗ್ರಾಮ್ ನಂಬ್ಕೊಂಡು ಹೋದ್ರೆ ಮನೆ ಮಠ ಎಲ್ಲ ಉದ್ದಾರ. ಬಟ್ ಈ ರೆಸಿಪಿ ಇನ್ಸ್ಟಾಗ್ರಾಮ್ದೇನೆ ಬರ್ತಾರೆ, ಯಾರು ರೆಸಿಪಿ ಮಾಡಿದ್ದಾರೆ ಅವರು. ಆಮೇಲೆ ನೋಡೋಣ ಹೆಂಗೆ ಬರುತ್ತೆ. ಪಾಲಕ್ ಪನ್ನೀರ್ ವಿತ್ ಟ್ವಿಸ್ಟ್. ಪನ್ನೀರ್ ಪಾಲಕ್. ಹೋಪ್ ಟೇಸ್ಟ್ ಚೆನ್ನಾಗಿರುತ್ತೆ. ಏನು ಹಾಕ್ಬೇಕಾದ್ರೆ ಇಷ್ಟೊಂದಿತ್ತು, ಇಷ್ಟೇಷ್ಟು ಆಗೋಯ್ತು. ಹಂಗೆ ಸೊಪ್ಪೆಲ್ಲ ಹಂಗೆ ಇಲ್ಲ. ಚೆನ್ನಾಗಿಲ್ಲ ಅಂದ್ರೂ ಖುಷಿಯಿಂದ ತಿನ್ನಬೇಕು, ಗಂಡ ಮಾಡಿಕೊಟ್ಟವನೇ ಅಂತ. ಆಯ್ತು ಅಲ್ವೇನ್ರಿ? ಎಸ್. ಆಯ್ತಾ ನಿಮ್ಮ ಪಾಲಕ್ ಪನ್ನೀರ್? ಸಾರಿ, ಪನ್ನೀರ್ ಪಾಲಕ್. ಎಸ್, ಪನ್ನೀರ್ ಪಾಲಕ್ ಸ್ಮೆಲ್, ಹಸಿ ಸ್ಮೆಲ್ ಹೋಗಿದೆ. ರುಬ್ಕೊಂಡಿರೋ ಪನ್ನೀರ್ಗೆ ಶಿವ ಅಂತ ಒಳಗೆ ಬಿಟ್ಬಿಟ್ರೆ
ಓಪನ್ ಆಗ್ತದೆ. ಲಾಕ್ ಹೋಗ್ಬಿಟ್ಟಿದೆ ನೀವು ರುಬ್ಬಿರೋ ಪನ್ನೀರ್. ಬೇಗ ಬೇಗ ಹಸಿವಾಗ್ತಿದೆ. ಇನ್ನು ಚಪಾತಿ ಮಾಡಬೇಕು. ಲುಕ್ಸ್ ನೈಸ್. ಇದು ಸ್ವಲ್ಪ ಕ್ಯಾಶ್ಯೂ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಮತ್ತೆ ಕ್ಯಾಲರಿ ಡೆನ್ಸ್ ಮಾಡೋ ಮಾತು. ಕ್ಯಾಶ್ಯೂ ಹೆಲ್ತ್ಗೆ ಒಳ್ಳೇದು. ಜಾಸ್ತಿ ಅಲ್ಲ, ಲಿಮಿಟ್ ತಿಂದರೆ ಏನೂ ಆಗಲ್ಲ. ಜನ ಬೇಡ ಅಂತಾರೆ. ಹೇಗಿದೆ ಟೆಕ್ಸ್ಚರ್? ಟೆಕ್ಸ್ಚರ್ ಅಲ್ಲ, ಟೇಸ್ಟ್ ಮ್ಯಾಟರ್ ಆಗುತ್ತೆ. ನೋಡೋಣ ಹೆಂಗಿರುತ್ತೆ ಟೇಸ್ಟ್ ಅಂತ. ಚೆನ್ನಾಗೇ ಇರುತ್ತೆ. ನೆನ್ನೆ ತಿರಮಿಸು ಮಾಡಿದ್ರಲ್ಲ, ಹೆಂಡತಿಯಾಗಿ ನಿನ್ನ ಕರ್ತವ್ಯ. ಚೆನ್ನಾಗಿಲ್ಲ ಅಂದ್ರೆ ಸಕ್ಕತ್ತಾಗಿದೆ ಅಂತ ಊರವ್ರಿಗೆಲ್ಲ ಹೇಳ್ಕೊಂಡು ತಿನ್ಬೇಕು. ಹಂಗೆ. ಓಕೆ. ಸೊ ಅನದರ್ ಇನ್ಸ್ಟಾಗ್ರಾಮ್ ವೈರಲ್ ರೆಸಿಪಿ. ಸೊ ಇನ್ಮೇಲೆಲ್ಲ ಬರೀ ಇನ್ಸ್ಟಾಗ್ರಾಮಲ್ಲಿ ಏನು ವೈರಲ್ ಆಗೋದು ನಾವು ಟ್ರೈ ಮಾಡೋಣ. ಯಾ ನಿಮ್ದು ಒಂದು ಸ್ವಂತ ರೆಸಿಪಿ ಮಾಡಬೇಕಲ್ಲ. ಮಾಡೋಣ, ಸೂಪರ್ವೈಸ್ ಮಾಡಿ. ಇದಕ್ಕೆ ನಾವು ಕುಚ್ಕೊಂಡು ಹಾಕೋಣ. ನಾವು ತಿನ್ನಲ್ವಲ್ಲ. ಖಾರ ಕಡಿಮೆ ಇದ್ದಂಗಿದೆ. ಓಕೆ. ಖಾರದ ಪುಡಿ ಹಾಕ್ತಾ ಇದ್ದೀನಿ. ಸಾಲ್ಟ್, ಆ್ಯಡಿಂಗ್ ಸಾಲ್ಟ್ ಟು ದ ಟೇಸ್ಟ್. ಸಾಕಾ? ಸ್ವಲ್ಪ ಕಮ್ಮಿ ಮಾಡಿ, ಮೊದಲೇ ಬೇಗ ಹಾಕಿದ್ದೀವಿ. ಬಿಬಿ ಬಂದ್ಬಿಟ್ರೆ ಕಷ್ಟ ಆಮೇಲೆ. ಸಾಕು. ಮಿಕ್ಸ್ ಮಿಕ್ಸ್ ಮಿಕ್ಸ್. ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಇದೆ, ಸರ್ಪ್ರೈಸ್ ಇಂಗ್ರೀಡಿಯೆಂಟ್. ಏನು? ಒಂದು ಸೊಪ್ಪು ಹಾಕ್ಬೇಕು ಇದಕ್ಕೆ. ಎಂಥ ಸೊಪ್ಪು? ಕಾಡಿನ ಸೊಪ್ಪೆ ಅದು. ಕಸೂರಿ ಮೇಥಿ. ಇನ್ನು ಅದಕ್ಕೆ ಮುಂಚೆ ಕೊತ್ತಂಬರಿ ಹಾಕಬೇಕು, ಫ್ರೆಶ್. ಆಮೇಲೆ ಲಾಸ್ಟಲ್ಲಿ ಹಾಕೋದಲ್ಲ. ರೆಡಿ ಆಯಿತಾ ನಿಮ್ಮ ಪಾಲಕ್ ಪನ್ನೀರ್? ಪಾಲಕ್ ಸೀತಿದೆ ಅನಿಸುತ್ತೆ, ಸ್ವಲ್ಪ ನೋಡಿ. ಇನ್ನೊಂದು ಸುಮ್ಮನೆ ಇಟ್ಕೊಬೋದು ಅಷ್ಟೇ. ಜನವರ ಕುಕ್ ಮಾಡೋಕೆ ಬಂದರೆ ಅದು ತಳ ಹಿಡಿತಿದೆ ಅಂತ ಹೇಳಿದ್ನಪ್ಪ. ಫಸ್ಟ್ ಟೈಮ್ ಪಾಪ ಮಾಡ್ತಾ ಇದ್ದೀರಾ, ಚೆನ್ನಾಗಿರಲಿ. ಏನೋ ರೆಸಿಪಿ ಹಾಳಾಗ್ದಲ್ಲೇ. ಲುಕ್ಸ್ ಇಂಟ್ರೆಸ್ಟಿಂಗ್, ಟೇಸ್ಟ್ ಕೂಡ ಚೆನ್ನಾಗಿರಲಿ. ಓಕೆ, ಫೈನಲ್ ಟಚಪ್. ರೆಗ್ಯುಲರ್ ಕೊತ್ತಂಬರಿ ಸೊಪ್ಪು, ಕ್ವೀನ್ ಆಫ್ ದ ಆಲ್ ಡಿಶಸ್. ಅದು ಮಿಕ್ಸ್ ಮಾಡಿ ಫಸ್ಟು, ಆಮೇಲೆ ಕಸೂರಿ ಮೇಥಿ. ಸುಮ್ಮನೆ ಲೈಟಾಗಿ. ಇದು ನಾನು ಮಾಡಿದ ಥರ ಇಲ್ಲ, ನೀನು ಯಾರೋ ಒಬ್ರು ಹೆಲ್ಪರ್ ಇಟ್ಕೊಂಡು ಮಾಡಿಸಿರೋ ಥರ ಫೀಲ್ ಆಗ್ತಾ ಇದೆ ನನಗೆ. ಇಬ್ರು ಸೇರಿ ಮಾಡ್ತಾರೆ ಅಡುಗೆ, ಹಂಗೆ ಅನ್ನಿಸ್ತಾ ಇಲ್ಲ ನನಗೆ. ನೋಡಿ ಗೈಸ್, ಒಳ್ಳೆ ಇಂಟ್ರೆಸ್ಟಿಂಗ್ ಕೈಯಲ್ಲಿ ಸೊಪ್ಪು ಕ್ರಶ್ ಆಗ್ತಾ ಮಾಡಿ ಸರ್. ಕೈಯೆಲ್ಲ ಇದೆ ನೋಡಿ, ಒಂದು ಇಂಟ್ರೆಸ್ಟಿಂಗ್ ಸೊಪ್ಪು ಆಗ್ತಾ ಇದೆ. ದಟ್ಸ್ ಕಾಲ್ಡ್ ಕಸೂರಿ ಮೇಥಿ. ಬಟ್ ನೋಡೋಕೆ ಚೆನ್ನಾಗಿದೆ ಕಸ್ತೂರಿ ಮೇಥಿ. ನಿಮ್ಗೆ ನೋ ಇಫ್ ಯು ನೋ. ಮಿಕ್ಸ್ ಮಿಕ್ಸ್ ಮಿಕ್ಸ್. ಅಟ್ಲೀಸ್ಟ್ ನಂದು ಒಂದು ಇಂಗ್ರೀಡಿಯೆಂಟ್ ಆದರೂ ಹಾಕಿ ಪ್ಲೀಸ್. ಏನು? ಕ್ಯಾಶ್ಯೂ ಬೇಡ ಅಂದ್ರಿ, ಆಯಿಲ್ ಬೇಡ ಅಂದ್ರಿ. ದಿಸ್ ಒನ್ ಮಜ್ಜಿಗೆನಾ? ಫ್ರೆಶ್ ಕ್ರೀಮ್ ಅದು. ಆಮೇಲೆ ಊರವ್ರಿಗೆಲ್ಲ ಹೇಳ್ಬೇಕಲ್ಲ, ಏನಂತ? ಚೆನ್ನಾಗಿರ್ಲಿಲ್ಲ. ನೋ ನೋ ಹೀಗೆ ಮಾಡಿ, ಅದೆಲ್ಲ ನಾನು ಹೇಳಿ ಫ್ರೆಶ್ ಕ್ರೀಮ್ ಹಾಕ್ಸ್ತೆ, ಆಮೇಲೆ ಚೆನ್ನಾಗೈತೆ ಅಂತ. ಎಲ್ಲ ಟ್ಯಾಕ್ಟಿಕ್ಸ್ ನಾವು ತುಂಬಾ ನೋಡ್ಬಿಟ್ಟಿದೀವಿ. ಹಿಯರ್ ಕಮ್ಸ್ ಫ್ರೆಶ್ ಕ್ರೀಮ್. ಸಾಕು ಬಿಡಿ ಸರ್. ಫೈನಲ್ ಆಗಿ ಟೇಸ್ಟ್ ಹೆಂಗೆ ಇಂಪ್ರೂವ್ ಆಯ್ತು ಅಂದ್ರೆ ಬಿಕಾಸ್ ಆಫ್ ಜಸ್ಟ್ ಫ್ರೆಶ್ ಕ್ರೀಮಾ. ಅದು ಟೇಸ್ಟ್ ಇಲ್ಲ. ಎಗ್ ಬುರ್ಜಿ ಥರ ಕಾಣಿಸ್ತಾ ಇದೆ, ಸ್ವಲ್ಪ ಪನ್ನೀರ್ ಬುರ್ಜಿ ಆಗಿದೆ ಇದು. ನೈಸ್. ಏನ್ ಮಾಡಿದ್ರು ಅಷ್ಟೇ ಲೈಫಲ್ಲಿ. ಸರ್, ಇದಕ್ಕೆ ಜೊತೆಗೆ ಏನ್ ಮಾಡ್ತಾ ಇದ್ದೀರಾ? ಚಪಾತಿ. ನೆನ್ನೆ ಉಳಿದಿರೋ ಚಪಾತಿ ಇಟ್ಟಿದೆ. ಹಲೋ, ಫ್ರೆಶ್ ಇಟ್ಟು ಯಾವ್ದು ನೆನ್ನೆ ಹೌದಾ? ಉಳಿದಿದೆ? ಆ ಕಡೆ ಇಟ್ಟಿನಲ್ಲ. ನೋಡಿ ಸರ್, ಚಪಾತಿ ಫುಲ್ ಉಬ್ಬುತ್ತಾ ಇದೆ. ಯಾಕೆ ಉಬ್ತಾ ಇದೆ? ನೀವೇನೋ ಹೇಳ್ತಿದ್ರಲ್ಲ, ಒಟ್ಟದ್ರ ಮೇಲೆ ಡಿಪೆಂಡ್. ನೋಡಿ ಫ್ರೆಂಡ್ಸ್, ಏನ ಚಪಾತಿ ಕಲ್ಸೋದ್ರ ಮೇಲೆ ಅಲ್ಲಂತೆ, ಯಾರು ಬೇಯಿಸ್ತಾರೆ ಅವಾಗ ಚೆನ್ನಾಗಿ ಉಬ್ಬುತ್ತಂತೆ. ಒಳ್ಳೆ ಮನಸ್ಸಿಂದ ಬೇಯಿಸಿದ್ರೆ ಹೌದೌದೌದು, ಚಪಾತಿ ಉಬ್ಬುತ್ತೆ. ನಿಜ ನಿಜ. ಬೈಕೋಂಡ್ ಬೇಯಿಸಿದ್ರೆ. ಇಲ್ಲಿ ರೆಡಿ ಆಗಿದೆ ಇವತ್ತಿನ ಸ್ಪೆಷಲ್ ಡಿನ್ನರ್ ಫ್ರಮ್ ಅರುಣ್. ಚಿಯರ್ಸ್. ಥ್ಯಾಂಕ್ ಯು. ಚೆನ್ನಾಗಿದೆ. ಸಿಂಪಲ್ ರೆಸಿಪಿ, ಈಸಿ ರೆಸಿಪಿ, ಬೇಗ ಆಗುತ್ತೆ. ಟ್ರೈ ಮಾಡಿ ಪ್ಲೀಸ್.